ಕಾರ್ನ್ ಸಿಟಿ ಇದೊಂದು ತಮಿಳ್ ಚಿತ್ರ. ಇದೀಗ ಈ ಸಿನಿಮಾ ನೆಟ್ಫ್ಲಿಕ್ಸ್ ಅಲ್ಲಿ ಕನ್ನಡ ಭಾಷೆಯಲ್ಲಿ ಸ್ಟ್ರೀಮ್ ಆಗ್ತಿದೆ. ಇನ್ನ ಇದರ ಕತೆ ವಿಷಯಕ್ಕೆ ಬರೋದಾದ್ರೆ ಇಲ್ಲೊಂದು ಗ್ಯಾಂಗ್ ಇದೆ. ಅಲ್ಲ ಒಂಥರ ಫ್ಯಾಮಿಲಿ ಅನ್ಬೋದು. ಅಂದ್ರೆ ಫ್ಯಾಮಿಲಿ ಅಲ್ಲ, ಫ್ಯಾಮಿಲಿ ತರ. ಇನ್ನ ಸಿನಿಮಾದ ಫಸ್ಟ್ ಹಾಫ್ ನಲ್ಲಿ 4 ಡಿಫ್ರೆಂಟ್ ಟೈಪ್ ಆದಂತ ಕ್ಯಾರೆಕ್ಟರ್ಸ್ ಗಳನ್ನ ತೋರಿಸ್ತಾರೆ. ಆ 4 ಕ್ಯಾರೆಕ್ಟರ್ಸ್ ಗಳು ಜನರಿಂದ ದುಡ್ಡು ತಗೊಂಡು ಸ್ಕ್ಯಾಮ್ ಮಾಡಕ್ ಹೋಗಿ ಪೊಲೀಸರ ಕೈಯಲ್ಲಿ ಸಿಕ್ಕಿ ಬಿದ್ದಿರ್ತಾರೆ. ಸೊ ಈ ಘಟನೆಯಾಗಿ ಸರಿಯಾಗಿ ಸ್ವಲ್ಪ ದಿನಗಳ ನಂತರ ಈ 4 ಕ್ಯಾರೆಕ್ಟರ್ಸ್ ಗಳಿಗೆ ಬರುವಂತ ಒಂದು ಪ್ರಾಬ್ಲಮ್ ಇಂದಾಗಿ ಒಂದು ದೊಡ್ಡ ಸ್ಕ್ಯಾಮ್ ನ ಮಾಡ್ಬೇಕಾಗಿ ಸಿಚುವೇಶನ್ ಬರುತ್ತೆ. ಸೊ ಆ ಪ್ರಾಬ್ಲಮ್ ಆದ್ರೂ ಏನು, ಅದರಿಂದ ಇವರು ಮಾಡಕ್ ಹೋಗ್ತಿರುವಂತ ದೊಡ್ಡ ಸ್ಕ್ಯಾಮ್ ಆದ್ರೂ ಏನು, ಸೊ ಈ ಸರಿ ಅವರು ಮಾಡಕ್ ಹೋಗ್ತಿರೋ ಸ್ಕ್ಯಾಮ್ಗೆ ಯಾವ ರೀತಿ ಎಲ್ಲ ಪ್ಲಾನ್ ಮಾಡ್ತಾರೆ, ಕೊನೆಗೆ ಇವರು ಮಾಡಿರುವಂತ ಸ್ಕ್ಯಾಮ್ ಸಕ್ಸಸ್ ಆಗುತ್ತೋ ಇಲ್ವೋ ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಪಾಸಿಟಿವ್ಸ್: ಮೊದಲನೇದಾಗಿ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಇದರಲ್ಲಿ ಇದ್ದಂತ ಸ್ಟೋರಿ. ಲೈಕ್ ಲಕ್ಕಿ ಭಾಸ್ಕರ್ ಮೂವಿ ನೋಡ್ದಂಗೆ ಆಯ್ತು. ಅಂದ್ರೆ ಆ ರೇಂಜ್ಗೆ ಇಲ್ಲ ಅಂದ್ರೂ ಒಂದು ಲೆವೆಲ್ಗೆ ಸಿನಿಮಾದ ಸ್ಟೋರಿ ಚೆನ್ನಾಗಿದೆ. ಯಾಕಂದ್ರೆ ಸಿನಿಮಾದಲ್ಲಿರುವಂತ ಸ್ಟೋರಿಯಲ್ಲಿ ತುಂಬಾನೇ ಟ್ವಿಸ್ಟ್ ಗಳನ್ನ ಇಟ್ಟು ಸಿನಿಮಾನ ಕೊನೆ ತನಕ ಎಂಗೇಜಿಂಗ್ ಆಗಿ ಇಡ್ತಾರೆ. ಇನ್ನ ಸಿನಿಮಾದಲ್ಲಿರುವಂತ ಸ್ಟೋರಿ ಫಸ್ಟ್ ಹಾಫ್ ಗಿಂತ ಸೆಕೆಂಡ್ ಹಾಫ್ ತುಂಬಾ ಎಕ್ಸಲೆಂಟ್ ಆಗಿದೆ. ಆಕ್ಚುಲಿ ಸಿನಿಮಾದ ಸ್ಟೋರಿ ಇದರ ಸೆಕೆಂಡ್ ಹಾಫ್ ನಲ್ಲೇ ನೋಡಕ್ ಸಿಗುತ್ತೆ. ಇನ್ನ ಸಿನಿಮಾದ ಫಸ್ಟ್ ಹಾಫ್ ನಲ್ಲಿ ಒನ್ ಟೈಪ್ ಆದಂತ ಸ್ಕ್ಯಾಮ್ ಸ್ಟೋರಿನ ನೋಡಿದ್ರೆ ಸೆಕೆಂಡ್ ಹಾಫ್ ನಲ್ಲಿ ಡಿಫ್ರೆಂಟ್ ಟೈಪ್ ಆದಂತ ಸ್ಕ್ಯಾಮ್ ಸ್ಟೋರಿನ ನೋಡ್ತೀರಾ. ಅಂಡ್ ಸಿನಿಮಾದಲ್ಲಿ ಇರುವಂತ ಈ 2 ಟೈಪ್ ಆಫ್ ಸ್ಕ್ಯಾಮ್ ಸ್ಟೋರಿನೂ ಕೂಡ ತುಂಬಾ ಚೆನ್ನಾಗಿದೆ. ಆದ್ರೆ ಸೆಕೆಂಡ್ ಹಾಫ್ ನ ಸ್ಟೋರಿ ಇನ್ನೂ ಬೆಟರ್ ಆಗಿರುತ್ತೆ. ಈ ಸಿನಿಮಾ ಇಷ್ಟು ಎಫೆಕ್ಟಿವ್ ಆಗಿ ಕನೆಕ್ಟ್ ಆಗೋ ಕಾರಣನೇ ಇದರಲ್ಲಿ ಇದ್ದಂತ ಕ್ಯಾರೆಕ್ಟರ್ಸ್ ಗಳು ತುಂಬಾ ಎಫೆಕ್ಟಿವ್ ಆಗಿ ಕನೆಕ್ಟ್ ಆಗ್ತವೆ. ಅದ್ರಲ್ಲೂ ಮೇನ್ ಆಗಿ ಯೋಗಿ ಬಾಬು ಅವರ ಕಾಮಿಡಿ ಟೈಮಿಂಗ್ ಮಾತ್ರ ಸಿನಿಮಾದಲ್ಲಿ ಸಖತ್ ನಗು ತರಿಸ್ತವೆ. ಫುಲ್ ಎಂಟರ್ಟೈನಿಂಗ್ ಆಗಿರುತ್ತೆ ಸಿನಿಮಾದಲ್ಲಿ ಅವರ ಕ್ಯಾರೆಕ್ಟರ್ ಮಾತ್ರ. ಇನ್ನ ಸಿನಿಮಾದಲ್ಲಿ ಅರ್ಜುನ್ ದಾಸ್ ಅವರ ಪರ್ಫಾರ್ಮೆನ್ಸ್ ತುಂಬಾನೇ ಹೈಲೈಟ್ ಆಗುತ್ತೆ. ಅಂದ್ರೆ ನ್ಯಾಚುರಲ್ ಆಗಿತ್ತು ಅವರ ಪರ್ಫಾರ್ಮೆನ್ಸ್. ಇನ್ನ ಸಿನಿಮಾದ ನೆಗೆಟಿವ್ ವಿಷಯಕ್ಕೆ ಬರೋದಾದ್ರೆ ಸಿನಿಮಾದಲ್ಲಿನ ಫಸ್ಟ್ ಹಾಫ್ ಇನ್ನೂ ಬೆಟರ್ ಆಗ್ಬೇಕಿತ್ತು ಅಂತ ಅನ್ಸ್ತು. ತನ್ನ ವರ್ಲ್ಡ್ ಬಿಲ್ಡಿಂಗ್ ನ ಡೆವಲಪ್ ಮಾಡ್ಕೊಳ್ಳೋಕೋಸ್ಕರ ತುಂಬಾನೇ ಟೈಮ್ ತಗೊಳುತ್ತೆ. ಹಾಗೆ ಸಿನಿಮಾದಲ್ಲಿರುವಂತ ಸ್ಟೋರಿಯಲ್ಲಿ ಸ್ವಲ್ಪ ಎಲ್ಲೋ ಲಾಜಿಕ್ ಮಿಸ್ ಆಯ್ತು ಅಂತ ಪರ್ಸನಲ್ ಆಗಿ ನನ್ಗನ್ಸ್ತು. ಸೊ ಇದು ಕೆಲವರಿಗೆ ಮ್ಯಾಟರ್ ಆಗಲ್ಲ ಅಂತೀನಿ. ಸೊ ಇದೆಲ್ಲ ಬಿಟ್ರೆ ಓಕೆ ಸಿನಿಮಾನ ನೋಡ್ಬೋದು ಅಂತೀನಿ. ಇನ್ನ ಈ ಸಿನಿಮಾಗೆ ನಾ ಕೊಡ್ತಿರುವ ರೇಟಿಂಗ್ 5ಗೆ 4 ಸ್ಟಾರ್ ಕೊಡ್ತೀನಿ. ಸೊ ಅಂದ್ರೆ ಸಿನಿಮಾನ ನೋಡ್ಬೋದು. ಸಿನಿಮಾ ಮಾತ್ರ ಫುಲ್ ಎಂಟರ್ಟೈನಿಂಗ್ ಆಗಿರುತ್ತೆ. ಸ್ಟಾರ್ಟಿಂಗ್ ಇಂದ ಹಿಡಿದು ಕೊನೆ ತನಕ ಎಲ್ಲೂ ಕೂಡ ಬೋರ್ ಆಗೋದಿಲ್ಲ. ಅಷ್ಟೇ ಎಂಟರ್ಟೈನಿಂಗ್ ಆಗಿರುತ್ತೆ ಈ ಸಿನಿಮಾ. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ಈ ಸಿನಿಮಾ ನೋಡಿದಾದ್ಮೇಲೆ ನನಗನ್ಸಿದಂತ ಒಪಿನಿಯನ್. ಸೊ ಇದೇ ತರ ಮೂವಿಗಳ ರಿವ್ಯೂಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ.